ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ? ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 103ನೇ ಅಧ್ಯಾಯ 4ನೇ ವಚನ. ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವನು ಆಗಿದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿರಿ ಪ್ರಿಯರೇ. ನಮ್ಮ ಜೀವನ ನಾಶನಲ್ಲಿ ಹೋಗುವಂತ ಪರಿಸ್ಥಿತಿ ಇದೆಯಾ? ಅಂತ ಸ್ಥಿತಿ ಅಂತ ನೀವು ಭಯ ಪಡ್ತಾ ಇದ್ರಿ ಪ್ರಿಯರೇ, ಆದ್ರೆ ಭಯ ಪಡಬೇಡ್ರಿ. ಯಾಕಂದ್ರೆ ದೇವರು ಅದ್ಭುತ ರೀತಿ ಈ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿ ಪ್ರಿಯರೇ. ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವನು, ಪ್ರೀತಿ ಕೃಪೆ ಕಿರೀಟಗಳಿಂದ ನಿನ್ನನ್ನು ಶೃಂಗರಿಸುವನಾಗಿದ್ದಾನೆ. ದೇವರು ನಿಮ್ಮ ಜೀವನ ನಾಶದಿಂದ ತಪ್ಪಿಸುವಂತರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಜೀವನನು ರೋಗದಲ್ಲಿ ಬಿದ್ದು ನಮ್ಮ ಜೀವನ ನಾಶ ಹೋಗ್ತಿರಬಹುದು, ಸಮಸ್ಯೆಯಲ್ಲಿ ಬಿದ್ದಂತ ನಮ್ಮ ಜೀವನ ನಾಶ ಹೋಗ್ತಿರಬಹುದು, ನಮ್ಮ ಕುಟುಂಬವನ್ನು ಯಾವ್ದಕ್ ಬರಲ್ಲಂತ ಪರಿಸ್ಥಿತಿಯಲ್ಲಿ ನಾಶ ಹೋಗ್ತಾ ಇದ್ರಬಹುದು ಪ್ರಿಯರೇ. ಅಂತ ಜೀವಿತ ನಾವು ಜೀವಿಸ್ತಾ ಇದ್ರೆ ನೀವು ಭಯ ಪಡ್ತಾ ಇದ್ರಬಹುದು ಪ್ರಿಯರೇ, ಆದ್ರೆ ಭಯ ಪಡಬೇಡ್ರಿ. ನಿಮ್ಮ ಜೀವನ ದೇವರು ನಾಶನದಿಂದ ತಪ್ಪಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತೀರಿ ಪ್ರಿಯರೇ. ನೀವು ಯಾವ ವಿಷಯದಲ್ಲಿ ನೀವು ಭಯ ಪಡಲ್ಲಂಗೆ ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಡ್ರಿ ಪ್ರಿಯರೇ. ಆತನು ಪ್ರೀತಿ ಕೃಪೆ ಕಿರೀಟಗಳಿಂದ ನಿಮ್ಮನ್ನು ಶೃಂಗರಿಸುವನಾಗಿದ್ದಾನೆ. ಹಲ್ಲೆಲೂಯಾ. ನಾಶನ ಹೋಗಂತ ನಮ್ಮ ಜೀವಿತನು ಎಲ್ಲಾ ವಿಷಯ ನಮ್ಮ ಜೀವಿತ ತಪ್ಪಿಸಿ ಆತನ ಪ್ರೀತಿ ಕೃಪೆ ಕಿರೀಟಗಳಿಂದ ನಿಮ್ಮನ್ನು ಆತನ ಶೃಂಗರಿಸುವನಾಗಿದ್ದಾನೆ. ಹಲ್ಲೆಲೂಯಾ. ನಾಶನಕ್ಕೆ ಹೋಗುವಂತ ನಮ್ಮ ಜೀವಿತನು ಆತನು ಪ್ರೀತಿ ಮಾಡಿ ಆತನ ಕಿರೀಟದಿಂದ ನಮ್ಮನ್ನು ಶೃಂಗರಿಸಿ ನಮ್ಮನ್ನು ಉದ್ಧರಿಸುವಂತ ದೇವ್ರ ಪ್ರಿಯ. ಎಷ್ಟು ಜನರು ನೀವು ಜೀವಿತವನ್ನು ನಾಶ ಹೋಗ್ತದೆ, ನೀವು ಅನೇಕ ವಿಷಯಗಳಲ್ಲಿ ನೀವು ಭಯ ಪಡ್ತಾ ಇದ್ರಬಹುದು, ಅದ ಕಷ್ಟ ಅಂತ ನಾಶ ಆಗಿರ್ಬೋದು, ಸಮಸ್ಯೆಗಳಂತ ನಾಶ ಆಗಿರ್ಬೋದು, ಕುಟುಂಬ ಒಂದು ಯಾವ್ದೊಂದು ಸಮಸ್ಯೆಗಳು ಎದುರಾಗ್ತಂತ ನೀವು ಬಹಳ ರೀತಿಯಾಗಿ ನಾಶ ಹೋಗ್ತದೆ, ನೀವು ಬಹಳ ರೀತಿ ದುಃಖ ಪಡ್ತಾ ಇದ್ರಬಹುದು ಪ್ರಿಯರೇ, ಕಣ್ಣೀರಿಡ್ತಾ ಇದ್ರಬಹುದು ಪ್ರಿಯರೇ. ಆದ್ರೆ ನಿಮ್ಮ ದುಃಖಗಳು, ನಿಮ್ಮ ಕಣ್ಣೀರು, ನೀವು ವೇದನೆ ನಾಶನ ಆಗುವಂತ ನಿಮ್ಮ ಪರಿಸ್ಥಿತಿ ಅಲ್ಲ, ದೇವರು ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ರಕ್ಷಿಸುವಂತ ದೇವ್ರ ಪ್ರಿಯರೇ. ಆತನು ಪ್ರೀತಿ ಮಾಡಿ ನಿಮ್ಮನ್ನು ಕರುಣಿಸಿ ಆತನು ಕೃಪೆ ಕಿರೀಟಗಳಿಂದ ನಿಮ್ಮನ್ನು ಶೃಂಗರಿಸುವಂತ ದೇವರು ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿರ್ ಪ್ರಿಯರೇ. ನಮ್ಮನ್ನು ಪ್ರೀತಿ ಮಾಡುವಂತ ದೇವರು, ನಮ್ಮನ್ನು ಆತನ ಶೃಂಗರಿಸಿದ ಆತ ನಮ್ಮನ್ನು ಒಂದು ಉನ್ನತ ಸ್ಥಾಯಿಗೆ ಇಡುವಂತ ದೇವರು ನಮ್ಮ ಜೊತೆಲಿರುವಾಗ ಪ್ರಿಯರೇ, ನಾವು ಯಾವ ವಿಷಯದಲ್ಲಿ ಭಯ ಪಡಲಂಗೆ ಪ್ರಿಯರೇ. ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಮುಂಜಾನೆ ನಮ್ಮ ಜೀವಿತ ನಾಶ ಹೋಗುವಂತ ಸ್ಥಿತಿಯನ್ನು ದೇವ್ರು ನಮ್ಮನ್ನು ತಪ್ಪಿಸ್ತಾ ಇದ್ದಾರೆ, ಆತನ ಪ್ರೀತಿಯಿಂದ ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ನಮ್ಮ ಕುಟುಂಬನ ಆತನ ಉನ್ನತ ಸ್ಥಾಯಿಗೆ ತರ್ತಾ ಇದ್ದಾರೆ ಎಂಬುದಾಗಿ ಒಂದು ಕ್ಷಣ ನೀವು ಪ್ರಾರ್ಥನೆ ಮಾಡ್ಕೊಳ್ರಿ. ಈ ಮುಂಜಾನೆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಆತನ ನೆರವೇರಿಸಿ ಆಶ್ವಾಸ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ, ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನ ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದು ನೀವು ಅದ್ಭುತ ರೀತಿಯಾಗಿ ತಂದು ನೀವು ನೆರವೇರಿಸುವಂತ ದೇವ್ರು ನೀವು ಆಗಿರಿ ಪ್ರಭಾ. ಮತ್ತೆ ಎಷ್ಟು ಜನ ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ಅವರ ಜೀವಿತ ನಾಶವಾಗಿ ಹೋಗುವಂತ ಒಂದು ಸ್ಥಿತಿಯಲ್ಲಿ ಇದ್ರಬಹುದು ಪ್ರಭಾ. ಆದ್ರೆ ಅವ್ರಿಗೆ ತಪ್ಪಿಸಿ ನೀವು ರಕ್ಷಿಸ್ತಾ ಇದ್ರಿ ಎಂಬುದಾಗಿ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಅವರಿಗೆ ಪ್ರೀತಿ ಕೃಪೆ ಕಿರೀಟಗಳಿಂದ ಪ್ರಭಾ ನೀವು ಶೃಂಗರಿಸುವಂತ ದೇವರಾಗಿರು ಪ್ರಭಾ. ಅವ್ರ ಕುಟುಂಬದಲ್ಲಿ ಸಮಸ್ಯೆಗಳಿರ್ಬೋದು ತಂದೆ, ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಿ. ಅವ್ರ ನಾಶ ಹೋಗುವಂತ ಪರಿಸ್ಥಿತಿ ಎಲ್ಲ ಬಿಡುಗಡೆ ಮಾಡ್ರಪ್ಪ ತಂದೆ ದೇವರ. ಅವ್ರ ಕುಟುಂಬದಲ್ಲಿ ಪ್ರೀತಿ, ಸಮಾಧಾನ, ಶಾಶ್ವತ ಪ್ರೀತಿ ನೀವು ಕಾಪಾಡ್ರಿ ಅಪ್ಪ ತಂದೆ ದೇವ್ರೆ. ಅನೇಕ ದಿವಸದಿಂದ ಪ್ರಭಾ ಅವ್ರ ಕೋಟಿಗೆಷ್ಟಿಂದ ಭಯ ಪಡ್ತಾ ಇರ್ಬೋದು ಪ್ರಭಾ, ಆದ್ರೆ ಅವ್ರ ಭಯನು ತೆಗೆದಕ್ಕೆ ಅವ್ರಿಗೆ ಆಶ್ರಯ ಮಾಡ್ರಿ ಪ್ರಭಾ. ಅನೇಕ ದಿವಸದಿಂದ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಮಕ್ಕಳಿಗೆ ತಂದೆ ಆರೋಗ್ಯನ ಕೊಡ್ರಿ ಪ್ರಭಾ. ಅವ್ರ ಕುಟುಂಬದಲ್ಲಿ ಸಮಸ್ಯೆಗಳಿಂದ ಎಲ್ಲ ನೀವು ಬಿಡುಗಡೆ ಮಾಡ್ರಿ ಪ್ರಭಾ. ಎಷ್ಟು ಜನ ಸಾಲ ಮಹಿಂಸದಲ್ಲಿ ತಂದೆ ಅವ್ರು ಅನೇಕ ದಿವಸದಿಂದ ಅವರು ಭಯ ಪಡ್ತಿದಿರ್ಬೋದು ಪ್ರಭಾ, ಆದ್ರೆ ಅವ್ರ ಭಯನ ಮುಂಜಾನೆ ಎಲ್ಲ ಬಿಡುಗಡೆ ಮಾಡ್ತೀರಿ ಅಂತೇಳಿ ನಾನು
ನಂಬುತ್ತೇನೆ ಪ್ರಭಾ. ತಂದೆ ದೇವ್ರೆ, ಮತ್ತೆ ಎಷ್ಟು ಜನ ಮ್ಯಾರೇಜ್ ಅನಿವರ್ಸರಿ ಮಾಡ್ಕೊತಾರೆ ಪ್ರಭಾ, ಅವ್ರಿಗೆ ಶುಭ ಆಶೀರ್ವಾದ ನೀವು ನೀಡ್ರಿ ಅಪ್ಪ. ತಂದೆ ದೇವ್ರೆ, ಎಷ್ಟು ಜನ ಹುಟ್ಟಿನ ದಿವಸನ ಆಚರಿಸ್ಕೊಳ್ಳುವಂತ ಪ್ರತಿಯೊಬ್ಬರ ಮಕ್ಕಳನ್ನು ಪ್ರಭಾ ಇನ್ನು ಹೆಚ್ಚಾಗಿ ಆಶೀರ್ವಿಸಿ ಬಲಪಡಿಸ್ರಪ್ಪ. ತಂದೆ ದೇವ್ರೆ, ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತಲ್ಲಪ್ಪ ನೀವೇ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ತಂದೆ ಆಶೀರ್ವಿಸಿ ಬಲಪಡಿಸಿ, ನಿಮ್ಮ ಪ್ರೀತಿ ಕೃಪೆ ಕಿರೀಟಗಳಿಂದ ನೀವು ಶೃಂಗರಿಸಿ ನೀವು ಆಶೀರ್ವಿಸಿ ಬಲಪಡಿಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೀನ್. ಮತ್ತು ಈ ವಾಗ್ದಾನ ಕೇಳಿ ನೀವು ಸಂತೋಷ ಪಟ್ಟಿದ್ದ ಹಾಗೆ, ಬಲ ಹೊಂದ್ಕೊಂಡಿದ್ದ ಹಾಗೆ ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ನೀವು ಶೇರ್ ಮಾಡೋದ್ರಿಂದ ಇನ್ನು ಹೆಚ್ಚಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರ ಆಶೀರ್ವಿಸಿ ಬಲಪಡಿಸುವಂತ ದೇವ್ರ ಪ್ರೇರೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಸ್ರಿ. ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರ ಇರ್ತೀವಿ ಪ್ರೇರೆ. ಆಮೇನ್. ಗಾಡ್ ಬ್ಲೆಸ್ ಯು.